ಪರಮೇಶ್ವರ್ ಈ ಎಲ್ಲದಕ್ಕಿಂತ ದೊಡ್ಡವರಾಗಿದ್ದಾರೆ. ಪ್ರೇಸ್ ದ ಲಾರ್ಡ್. ಎಷ್ಟೇ ತಪ್ಪುಗಳನ್ನು ಮಾಡಿದರೂ ಕೂಡ ಪರಮೇಶ್ವರು ನಿಮ್ಮ ಜೀವಿತವನ್ನು ಮುಂದೆ ಬೆಳೆಸಬಹುದು. ಹಾಲೆಲೂಯಾ. ಕೆಲಸವು ಆಶೀರ್ವಾದಕ್ಕೆ ಸಿದ್ಧವಾಗಿರುವುದು. ಏನಾದರೂ ತಪ್ಪು ಮಾಡಿರಬಹುದು. ಪರಮೇಶ್ವರ್ ನೀವು ತಪ್ಪು ಮಾಡಿದರೂ ಕೂಡ ನಿಮ್ಮನ್ನು ಬೆಳೆಸದೆ ಹೋದರೆ ಹಾಗಾದರೆ ಅವರು ಪರಮೇಶ್ವರನಾಗಿದ್ದಾನೆ. ನೀವು ತಪ್ಪು ಮಾಡಿದವಳು ಕೂಡ ಆತನು ನಿಮ್ಮನ್ನು ಬೆಳೆಸಲು ಉದ್ಧರಿಸಲು ಬಯಸುತ್ತಾನೆ. ಯೋಚನೆ ಮಾಡಿ ನೋಡಿರಿ, ಆದಾಮನು ತಪ್ಪು ಮಾಡಿದನು, ಆತನು ಪರಮೇಶ್ವರನಾಗಿದ್ದಾನೆ. ನಿಮ್ಮ ತಪ್ಪುಗಳನ್ನು ಮಾಡಿದರೂ ಕೂಡ ಆತನು ನಿಮ್ಮನ್ನು ತಪ್ಪುಗಳು ನಾವು ಮುಂದೆ ಬೆಳೆಯುವುದಕ್ಕೆ ಅದನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ಆದಾಮನ ತಪ್ಪುಗಳು ಇಡೀ ಮಾನವ ಕುಲವನ್ನು ಬೆಳೆಯಲು ನಿಲ್ಲಿಸಲಿಲ್ಲ. ಪರಮೇಶ್ವರನ ಹತ್ತಿರ ಒಂದು ಸಮಾಧಾನವಿತ್ತು. ಯೇಸು ಸ್ವಾಮಿಯನ್ನು ಕಳಿಸಿದನು. ಆದಾಮನ ಪಾಪದಿಂದ ಮರಣವು ಈ ಲೋಕಕ್ಕೆ ಬಂದಿತ್ತು ಮತ್ತು ಬಡತನವು ಈ ಲೋಕಕ್ಕೆ ಬಂದಿತ್ತು. ರೋಗವು ಈ ಲೋಕದಲ್ಲಿ ಬಂದಿತ್ತು. ಸಂಕಟವು ಆ ನೋವು ಈ ಲೋಕಕ್ಕೆ ಬಂದಿತ್ತು. ಈಶ್ವರರು ಅದನ್ನೆಲ್ಲ ನಾಶ ಮಾಡಿದರು, ನಿಲ್ಲಿಸಿಬಿಟ್ಟರು. ಏಕೆಂದರೆ ಅದು ಪರಮೇಶ್ವರನ ಮೂಲಕ ಬಂದಿರಲಿಲ್ಲ, ಒಬ್ಬ ಮನುಷ್ಯನ ತಪ್ಪಿನಿಂದ ಬಂದಿತ್ತು. ಪರಮೇಶ್ವರರು ಮಹಾನನಾಗಿದ್ದಾರೆ. ಪ್ರೇಸ್ ದ ಲಾರ್ಡ್. ನೀವು ಕೈಗಳನ್ನು ಮೇಲಕ್ಕೆತ್ತಿರಿ ಮತ್ತು ನಿಮ್ಮ ಲಕ್ಷ್ಯವನ್ನು ಪರಮೇಶ್ವರನ ಮೇಲೆ ಹಾಕಿ ಮಾತನಾಡೋಣ. ನಿಮ್ಮ ಪರಿಶುದ್ಧ ಕೈಗಳನ್ನು ಮೇಲಕ್ಕೆತ್ತಿ ಪ್ರಾರ್ಥನೆಯನ್ನು ಮಾಡಿರಿ. ನಿಮ್ಮ ಭಾಷೆಯಲ್ಲಿ ಮಾತನಾಡಿರಿ. ಇಬ್ರಹಾಸ್ತಿಕಿ ಮೋಷ್ಟಕಾಕತಿಲ್ಲ ಅಬರಕ ಬೋಂತ್ರಲ ಅಬ್ರಹಾಸ್ತಿಕಿ ಮೋಷ್ಟಕಾಕತಿಲ್ಲ ಅಬರಕ ಬೋಂತ್ರಲ ರಬರ ಬಶ್ಯಕ ಭೂಷಕ ಬಾಂಧಿ ಶಕರ ಬರ ಬರ ಬರಬ ಬಾಯಿರ ಪ್ರಭರ ಪ್ರಪಾಯ ನಾಂಗಿ ಬೋಸಾಕಾಯ ಬಾಯರ ಬಾಯರ ಈಬಾ ಖಾಯ ಲಾಂಗಿಲೋ ರಬ ಇಬ್ರಹಾಸ್ತಿಕಿ ಮೋಷ್ಟಕಾಕತಿಲ್ಲ ಅಬರಕ ಬೋಂತ್ರಲ. ಓ ಹಾಲೆಲೂಯಾ. ಪರಮೇಶ್ವರರು ಮಹಾನರಾಗಿದ್ದೀರಿ. ನೀವು ಸರ್ವಶಕ್ತಿಮಾನರಾಗಿದ್ದೀರಿ. ಇಡೀ ವಿಶ್ವವು ನಿಮ್ಮದಾಗಿದೆ. ಇಡೀ ದೇಶಗಳು ನಿಮ್ಮದಾಗಿದೆ. ನಾವೆಲ್ಲರೂ ನಿಮ್ಮ ಕೈ ರಚನೆಯಾಗಿದ್ದೇವೆ. ನಿಮ್ಮದ ಹೇಳುತ್ತೇವೆ ಪ್ರಭು, ಆ ವಿಜಯವನ್ನು ನೀವು ನಮಗೆ ಕೊಟ್ಟಿದ್ದೀರಿ. ನಿಮ್ಮದ ಆ ಆಶೆಗಳು ನಿಮ್ಮ ವಾಕ್ಯದಲ್ಲಿದೆ. ಧನ್ಯವಾದ ಹೇಳುತ್ತೇವೆ. ಧನ್ಯವಾದ ನೀವು ಬರೆದಿರುವ ವಾಕ್ಯಕ್ಕೋಸ್ಕರ. ಧನ್ಯವಾದ ನಿಮ್ಮ ಆತ್ಮಕ್ಕೋಸ್ಕರ. ಪರಿಶುದ್ಧಾತ್ಮನೇ, ನಮ್ಮ ಜೀವಿತದಲ್ಲಿ ನಿಮ್ಮ ಸೇವೆಗೋಸ್ಕರ ಅವನಿಗೆ ಧನ್ಯವಾದವನ್ನು ಹೇಳುತ್ತೇವೆ. ಧನ್ಯವಾದ 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 ಧನ್ಯವಾದ. ನಮ್ಮ ಒಳಗೆ ನೀವು ವಾಸ ಮಾಡೋದಕ್ಕೋಸ್ಕರ ಧನ್ಯವಾದ. ನಮ್ಮಲ್ಲಿ ಕಾರ್ಯ ಮಾಡೋದಕ್ಕೋಸ್ಕರ, ನಿಮ್ಮ ಮೂಲಕ ನೀವು ಕಾರ್ಯ ಮಾಡೋದಕ್ಕೋಸ್ಕರ ಧನ್ಯವಾದ. ಪ್ರಾರ್ಥನೆ ಮಾಡುತ್ತೇನೆ ನಿಮ್ಮ ಮಕ್ಕಳಿಗೋಸ್ಕರ ಪ್ರಭು. ಉನ್ನತದಿಂದ ಉನ್ನತವರೆಗೆ ಅಭಿವೃದ್ಧಿ ಹೊಂದುತ್ತಿದ್ದಾರೆ ಪ್ರಭು ಯೇಸುವಿನ ನಾಮದಲ್ಲಿ. ಹೌದು ಪ್ರಭು, ಇವರು ಆಶೀರ್ವಾದ ಹೊಂದಿದ್ದಾರೆ ಪ್ರಭು ಯೇಸು ಸ್ವಾಮಿಯ ನಾಮದಲ್ಲಿ. ಇನ್ನೇನಾದ್ರು ಮಾಡುತ್ತಾರೆ ಅದರಲ್ಲಿ ಇವರು ಸಫಲತೆ ಹೊಂದವರು ಪ್ರಭು ಯೇಸುವಿನ ನಾಮದಲ್ಲಿ. ಹೌದು ಪ್ರಭು, ದುಷ್ಟರಿಂದ ಮತ್ತು ಕೆಟ್ಟತನದಿಂದ ಸುರಕ್ಷಿತವಾಗಿರುವರು ಪ್ರಭು ಯೇಸುವಿನ ನಾಮದಲ್ಲಿ. ಕೈಯಲ್ಲಿ ಸುವಾರ್ತೆ ಸಮೃದ್ಧಿ ಆಗುತ್ತಿದೆ ಪ್ರಭು ಯೇಸುವಿನ ನಾಮದಲ್ಲಿ. ಓ ಧನ್ಯವಾದ ಪ್ರಭು, ಧನ್ಯವಾದ 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 ಪ್ರಭು, ಧನ್ಯವಾದ ಧನ್ಯವಾದ. ಈ ಪ್ರಾರ್ಥನೆಯನ್ನು ಪ್ರಭು ಯೇಸು ನಾಮದಲ್ಲಿ ಬಿಡುತ್ತೇವೆ. ಆಮೆನ್. ಕ್ರಿಸ್ತ ಲಾರ್ಡ್. ನೀವು ಕುಳಿತುಕೊಳ್ಳಬಹುದು. ವಾವ್. ಮತ್ತು ಪಕ್ಕದವರಿಗೆ ನೀವು ಸ್ವಾಗತ ಮಾಡಬಹುದು. ಹಾಯ್ ಫೈ ಹೇಳುತ್ತಾ ಹಾಯ್ ಫೈ ಹೇಳಿರಿ, ನಿಮಗೆ ಸ್ವಾಗತವಿದೆ ಹೇಳಿರಿ. ಸಂತೋಷವಾಯಿತು ನಿಮ್ಮನ್ನು ನೋಡಿ. ಹೇಳಿರಿ, ನಾನು ಆಶೀರ್ವಾದ ಹೊಂದಿದ್ದೇನೆ, ನಾನು ಆಶೀರ್ವಾದ ಹೊಂದಿದ್ದೇನೆ, ನಾನು ಆಶೀರ್ವಾದ ಹೊಂದಿದ್ದೇನೆ ಹೇಳಿರಿ. ಪರಮೇಶ್ವರು ನನ್ನನ್ನು ಆಶೀರ್ವದಿಸಿದರು. ಆಶೀರ್ವಾದ ಕೆಲಸ ಏನಾಗಿದೆ? ಪ್ರದಾನ ಮಾಡುವುದು, ಆಹ್ವಾನ ಮಾಡುವುದು, ಅಧಿಕೃತ ಮಾಡುವುದು, ಸಾಕ್ಷ ಮಾಡುವುದು. ಯಾವ ವಿಷಯಗಳನ್ನು? ಸಮೃದ್ಧಿಯನ್ನು, ಸಾಮರ್ಥ್ಯವನ್ನು, ಯೋಗ್ಯತೆಯನ್ನು ಮತ್ತು ಕಲ್ಯಾಣ, ಅಭಿವೃದ್ಧಿಯನ್ನು. ಕಲ್ಯಾಣ ಅಂದರೆ ಲೋಕ ಕಲ್ಯಾಣದ ವಿಷಯ ಅಲ್ಲ. ಅಭಿವೃದ್ಧಿ ನಿಮ್ಮದು ಮತ್ತು ಲೋಕ ಕಲ್ಯಾಣವನ್ನು ಸರ್ಕಾರ ನಡೆಸುತ್ತದೆ. ಪರಮೇಶ್ವರನ ಯೋಜನೆಗಳು ಅವುಗಳಿಗಿಂತ ಹೆಚ್ಚಾಗಿವೆ, ಚೆನ್ನಾಗಿವೆ. ನೀವು ತಿಳಿದುಕೊಳ್ಳಬೇಕು ಮುಂದಿನ ವೆಲ್ಫೇರ್ ಏನಾಗಿದೆ. ತಿಳಿದುಕೊಳ್ಳಿರಿ. ನೀವು ತಿಳಿದುಕೊಳ್ಳದಿದ್ದರೆ ನಿಮಗೆ ಗೊತ್ತಾಗುವುದು ಎಷ್ಟು ದೊಡ್ಡ ಶಬ್ದ, ಇಷ್ಟೊಂದು ದೊಡ್ಡ ವಿಷಯವನ್ನು ನಿಮಗೆ ಕೊಡಲ್ಪಟ್ಟಿದೆ. ನೀವು ಅದರ ಜೊತೆ ಗಿಲ್ಲಿದಂಡ ಆಡಬಹುದು. ದೊಡ್ಡ ದೊಡ್ಡ ವಿಷಯಗಳ ಜೊತೆ ಅವರು ಗಿಲ್ಲಿದಂಡ ಆಡುತ್ತಿದ್ದಾರೆ. ಚಿಕ್ಕ ಚಿಕ್ಕ ವಿಷಯಗಳ ಹಿಂದೆ ಓಡುತ್ತಿದ್ದಾರೆ. ಹಣದ ಹಿಂದೆ ಓಡುತ್ತಿದ್ದಾರೆ. ಹಣವನ್ನು ಕರೆಯುವ ಆ ವಿಷಯವನ್ನು ಅವರಿಗೆ ಕೊಡಲ್ಪಟ್ಟಿದೆ. ಯೋಗ್ಯತೆಗಳ ಹಿಂದೆ ಓಡುತ್ತಿದ್ದಾರೆ. ಯೋಗ್ಯತೆ ಕೊಡುವ ವಿಷಯವನ್ನು ಇವರಿಗೆ ಕೊಡಲ್ಪಟ್ಟಿದೆ. ಕಲ್ಯಾಣ ಮಾಡಲು ಬಯಸುತ್ತಾರೆ. ಶುಭ ಮಾಡುವಂತ ಕಲ್ಯಾಣ ಮಾಡುವ ವಸ್ತುಗಳು ಇವರಿಗೆ ಕೊಡಲ್ಪಟ್ಟಿದೆ. ಎಲ್ಲಿಂದ ಅದು ಬರುತ್ತಿದೆಯೋ ಅವರ ಹತ್ತಿರ ಇದೆ, ಆದ್ರೆ ಅದು ಅವರಿಗೆ ತಿಳಿದು ಬರುತ್ತಿಲ್ಲ. ಅದರಿಂದ ಬರುವ ವಿಷಯಗಳ ಹಿಂದೆ ಅವರು ಓಡುತ್ತಿದ್ದಾರೆ, ಕಷ್ಟಪಡುತ್ತಿದ್ದಾರೆ. ಪರಮೇಶ್ವರರು ಆ ಎಲ್ಲಾ ವಿಷಯಗಳನ್ನು, ಪ್ರಾರಂಭ ಮಾಡುವ ವಿಷಯಗಳನ್ನು ಅವರಿಗೆ ಕೊಡಲ್ಪಟ್ಟಿದೆ. ಇಸ್ ದ ಲಾರ್ಡ್. ಹಲ್ಲೆಲೂಯಾ. ಬೇರೆ ನಾನು ಆಶೀರ್ವಾದ ಹೊಂದಿದ್ದೇನೆ.
ಅನಿಸುತ್ತಿಲ್ಲ, ನಿಮ್ಗೆ ತಿಳಿದು ಬರುತ್ತಿಲ್ಲ ಉಲ್ಪಿದ ಡಾನ್ಸ್ ಮಾಡೋದಕ್ಕೆ. ಹೇಳಿರಿ, ನಾನು ಆಶೀರ್ವಾದ ಹೊಂದಿದ್ದೇನೆ. ನಾನು ನಿಮ್ಗೆ ಇರುತ್ತೇನೆ, ನಾನು ಆಶೀರ್ವಾದ ಹೊಂದಿದ್ದೇನೆ ಅಂದ್ರೆ ಒಂದು ಸಲ ಹೇಳೋದಕ್ಕಿಂತ 10 ಸಲ ನಿಮಗೆ ನೀವು ಹೇಳಿಕೊಳ್ತೀರಿ. ನೀವು ಒಂದು ಸಲ ಹೇಳಿ ಸುಮ್ಮನೆ ಕೂತಿದ್ದೀರಿ, ಫಾಸ್ಟರ್ ಸುಮ್ಮನೆ ಇರ್ರಿ ಎಂದು. ಹೇಳಿರಿ, ನಾನು ಆಶೀರ್ವಾದ ಹೊಂದಿದ್ದೇನೆ. ಪ್ರೇಸ್ ದ ಲಾರ್ಡ್. ಇವರು ಸರಳವಾಗಿ ಅದನ್ನು ತಮಾಷೆ ಎಂದುಕೊಳ್ಳುತ್ತಿದ್ದಾರೆ. ರೀತಿಯ ಇವರು ಸಾರ ಅಲ್ಲ, ಅಬ್ರಹಾಮನ ಸಾರಾಳನು. ಮೇಶ್ವರು ಸಾರಳಿಗೆ ಎದುರು ನೀನು ಗರ್ಭವತಿ ಆಗುವೆ ಎಂದಾಗ ಇವರು ಹೀಗೆ ತಮ್ಮ ಮುಖವನ್ನು ಮಾಡಿಕೊಳ್ಳುತ್ತಿದ್ದಾರೆ. ಅವರಿಗೆ ಅನಿಸುತ್ತಿದೆ ಅಲ್ಲ ಎಂದು. ನಿಮ್ಮ ಮುಖದಿಂದ ಕಂಡು ಬರುವುದು ಈ ವಿಷಯವು ತಿಳಿದು ಬಂದಿದೆ ಅಥವಾ ಇಲ್ಲವೋ ಎಂದು. ಮೇಶ್ವರನ ವಿಷಯವನ್ನು ತಮಾಷೆಯನ್ನು ತಿಳಿದಿದ್ದೀರಿ, ತಮಾಷೆಯಾಗಿ ತೆಗೆದುಕೊಂಡಿದ್ದೀರಿ. ತಮಾಷೆನ ಅವನೇ ಮಾಡುತ್ತಾನೆ, ಪರಮೇಶ್ವರನನ್ನು ತಿಳಿದಿಲ್ಲ. ಅವನಿಗೆ ಅವಕಾಶ ಸಿಕ್ಕಿದಾಗಲೂ ಕೂಡ ಸರಿಯಾಗಿ ಮಾಡುವುದಕ್ಕೆ ಅವನು ಸರಳವಾಗಿ ತಮಾಷೆ ಎಂದು ತಿಳಿದುಕೊಳ್ಳುತ್ತಿದ್ದಾನೆ. ಪ್ರೈಸ್ ದ ಲಾರ್ಡ್. ಹೇಳಿರಿ, ನಾನು ಆಶೀರ್ವಾದವಾಗಿದ್ದೇನೆ. ಹಲ್ಲೆಲೂಯಾ. ಇವಾಗ ನಿಮಗೆ ಗೊತ್ತಾಯಿತು, ಪ್ರವಾದಿಗಳು ರಾಜನಿಗೆ ಹೇಳಿದಾಗ ಬಾಣವನ್ನು ಹೊಡೆ ಎಂದಾಗ ಅವನು ನಿಮ್ಮಾಗೆ ಇದ್ದನು. ಅವನು 7 ಸಲ ಬಾಣವನ್ನು ಹೊಡೆದು ನಿಂತುಕೊಂಡನು. ನಾನು ನಿಮಗೆ ಇವಾಗಲೇ ಕಲಿಸಿದೆ, ಆಶೀರ್ವಾದವನ್ನು ಹೇಳಿರಿ ಎಂದಾಗ. ಅಂದ್ರೆ ನಾನು ನಿಮಗೆ ಅದಕ್ಕಾಗಿ ಹೇಳುತ್ತಿದ್ದೇನೆ. ಗೊತ್ತಿದೆ, ನೀವು ಮನೆಗೆ ಹೋಗಿ ಹೇಳುವುದಿಲ್ಲ. ನೀವು ಹೇಳಿದರೆ ನಿಮ್ಮ ಹತ್ತಿರ ಹಣ ಇರುತ್ತಿತ್ತು. ನೀವು ಹೇಳಿದರೆ ನಿಮ್ಮ ಸೈಳು ಅಭಿವೃದ್ಧಿ ಹೊಂದುತ್ತಿತ್ತು. ಕೊರತೆಯನ್ನು ಮುಚ್ಚಿಡಲು ಸಾಧ್ಯವಿಲ್ಲ. ಕೊರತೆಯನ್ನು ಮುಚ್ಚಿಡಲು ಸಾಧ್ಯವಿಲ್ಲ. ಹೇಳಬೇಡಿರಿ, ನಾನು ಸಫಲನಾಗಿದ್ದೇನೆ, ಅದು ಮುಚ್ಚಿಕೊಳ್ಳುತ್ತಿದ್ದೇವೆ. ಸಾಧ್ಯವಾಗಿದೆ. ನೀವು ಗರ್ಭವತಿಯಾಗಿದ್ದೀರಿ, ಯಾವ ರೀತಿಯಲ್ಲ ನೀವು ಗರ್ಭವನ್ನು ಮುಚ್ಚಿಕೊಳ್ಳುವುದು, ಹೊಟ್ಟೆಯನ್ನು ಮುಚ್ಚಿಕೊಳ್ಳುವುದು. 8 ತಿಂಗಳಾದ ಮೇಲೆ ಎಲ್ಲರಿಗೂ ಗೊತ್ತಾಗುವುದು ನೀವು ಗರ್ಭವತಿಯಾಗಿದೆ ಎಂದು, ಮಗು ಇದೆ ಎಂದು. ಮತ್ತು ನೀವು ಹೇಳಬಹುದು, ನಾನು ಶ್ರೀಮಂತನಾಗಿದ್ದೇನೆ, ಮುಚ್ಚಿಕೊಳ್ಳುತ್ತೇನೆ. ಆದರೆ ಶ್ರೀಮಂತನು ಅದರಲ್ಲಿ ಅದನ್ನು ಮುಚ್ಚಿಕೊಳ್ಳಲು ಸಾಧ್ಯವಿಲ್ಲ. ಮತ್ತು ನೀವು ಶ್ರೀಮಂತರಾಗಿದ್ದರೆ ಕೆಟ್ಟದಾದ ಬಟ್ಟೆಯನ್ನು ಹಾಕಿಕೊಂಡರೂ ಕೂಡ ನಿಮ್ಮ ಶರೀರದ ಭಾಷೆಯಿಂದ ಗೊತ್ತಾಗುವುದು ನೀವು ಶ್ರೀಮಂತರಾಗಿದ್ದೀರಿ. ನಿಮ್ಮ ಭಾಷೆಯಲ್ಲಿ ಬೇರೆ ರೀತಿಯ ಗರ್ವ ಬರುವುದು. ಪ್ರೇಸ್ ದ ಲಾರ್ಡ್. ಭಾಷೆಯು ಚೇಂಜ್ ಆಗಿರುವುದು. ಹೊರಕು ಬಟ್ಟೆಯನ್ನು ಹಾಕಿಕೊಂಡಿದ್ದರೂ ಕೂಡ ಯಾರಾದ್ರೂ ನಿಮಗೆ ಬಡವನಾಗಿ ಮಾಡಿಬಿಡುತ್ತೇನೆ ಎಂದರೆ ನೀವು ಹೇಳುವ್ರಿ, ನಿಮಗೆ ಯಾವುದೇ ರೀತಿ ವ್ಯತ್ಯಾಸ ಬರುವುದಿಲ್ಲ, ಯಾವುದೇ ರೀತಿ ಭಯವಿಲ್ಲ. ಈ ವಸ್ತುಗಳನ್ನು, ಈ ವಿಷಯಗಳನ್ನು ಹೇಳುವಾಗ ಎಲ್ಲ ವಿಷಯಗಳು ನಿಮ್ಮ ಆತ್ಮನಿಂದ ಬರಬೇಕು, ನಿಮ್ಮ ಮೈಂಡ್ನಿಂದ ಅಲ್ಲ. ಆತ್ಮದಿಂದ ಹೇಳುವಾಗ ಎಲ್ಲ ವಿಷಯಗಳು ಬದಲಾಗುವು. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ನಿಮಗೆ ಗೊತ್ತು ಎಷ್ಟು ಗಂಭೀರದಿಂದ ನೀವು ಹೇಳುತ್ತಿದ್ದೀರಿ. ನಿಮಗೆ ಗೊತ್ತಿದೆ ನಿಮಗೆ ನೀವು ಎಷ್ಟು ಜವಾಬ್ದಾರಿಯಾಗಿದ್ದೀರಿ. ಇವರು ತಮ್ಮಗೋಸ್ಕರವೂ ಅವರು ಜವಾಬ್ದಾರಿಯಾಗಿಲ್ಲ. ತಮ್ಮನ್ನು ತಾವು ಶ್ರೀಮಂತ ಮಾಡಿಕೊಳ್ಳಲು ಬಯಸುವುದಿಲ್ಲ, ಏಕೆಂದರೆ ಆ ವಿಷಯವನ್ನು ಅವರು ಮಾಡಲು ಬಯಸುವುದಿಲ್ಲ. ಅದರಿಂದ ಮನುಷ್ಯನು ಶ್ರೀಮಂತನಾಗುತ್ತಾನೆ. ತಮ್ಮನ್ನು ದಿನಾಲು ಮೋಸ ಮಾಡಿಕೊಳ್ಳುತ್ತಾರೆ. ಅದರಲ್ಲಿ ಹೇಳುತ್ತದೆ, ವಾಕ್ಯವನ್ನು ಕೇಳುವವರಾಗಿರದೆ ವಾಕ್ಯವನ್ನು ಮಾಡುವವರಾಗಿರಿ. ಇವರು ತಮ್ಮನ್ನು ತಾವು ಮೋಸ ಮಾಡಿಕೊಳ್ಳುತ್ತಾರೆ. ನೀವು ಮೋಸ ಮಾಡಿಕೊಳ್ಳುವವರು ನೀವು ಆಗಬೇಡಿರಿ. ಬಹಳ ಜನರು ತಮಗೆ ತಾವೇ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಮೋಸ ಮಾಡಿಕೊಳ್ಳುತ್ತಾರೆ. ಮೇಲೆ ನಡುತ್ತಿದ್ದಾರೆ, ಬಾಯಿ ಮುಚ್ಕೊಂಡಿದ್ದಾರೆ. ನಾನು ಹೇಳುತ್ತೇನೆ, ಸ್ನಾನ ಮಾಡುತ್ತಿದ್ದೀರಿ, ಬಾಯಿ ಮುಚ್ಕೊಂಡಿದ್ದೀರಿ. ಏಕೆ ಮುಚ್ಕೊಂಡಿದ್ದೀರಿ? ಪ್ರೇಸ್ ದ ಲಾರ್ಡ್. ಬಾಯಿ ತೆರೆದ್ರೆ ತಪ್ಪಾಗಿ ಮಾತನಾಡುವಿರಿ. ನಾವು ಸತ್ತು ಹೋದೆವು, ನಾವು ಹಾಳಾದೆವು, ಹೀಗೆ ಆಯ್ತು, ಹಾಳಾಯ್ತು, ನೀವು ಮಾತನಾಡುವಿರಿ. ಪರಮೇಶ್ವರ್ ಹೇಳಿದ್ದಾರೆ ಏನು ಮಾತನಾಡಬೇಕೆಂದು. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಹಲೋ, ಇದ್ದೀರಾ? ವಾಕ್ಯದಲ್ಲಿ ನೋಡಿದೆವು, ಯೇಸು ಸ್ವಾಮಿ ಏನು ಹೇಳಿದರು? ನಾನು ತಂದೆ ಮಾಡುವುದನ್ನು ನೋಡುತ್ತೇನೋ ಅದನ್ನೇ ನಾನು ಹೇಳುದೋ ಅದನ್ನೇ ನೆನಪಿದೆ. ಯೋಹಾನ ಮೊಟ್ಟ ಮೊದಲನೇ ವಿಷಯವಾಗಿದೆ. ಮೊದಲು ಮಾತನಾಡುವುದನ್ನು ಕಲಿಯಬೇಕು, ಸರಿಯಾಗಿ ಮಾತನಾಡುವುದನ್ನು ಕಲಿಯಬೇಕು. ನೀವು ಎಷ್ಟು ಹಣವನ್ನು ಕಂಟ್ರೋಲ್ ಮಾಡುವಿರೋ ಅದರ ಮೇಲೆ ಡಿಪೆಂಡ್ ಆಗಿರುತ್ತದೆ. ಮಾತನಾಡುವ ಬುದ್ಧಿ ನಿಮ್ಮಲ್ಲಿ ಎಷ್ಟು ಇದೆ.
ಸರಿಯಾಗಿ ಮಾತನಾಡದಿದ್ದರೆ ಒಬ್ಬ ಮನುಷ್ಯನು ಬಹಳ ಅವನು ಜಾಣನಾಗಿದ್ದಾನೆ. ಆತನ ನಂಬಿಕೆಯ ಮೇಲೆ ಡಿಪೆಂಡ್ ಆಗಿರುತ್ತದೆ, ಆತನ ಶಬ್ದದ ಮೇಲೆ. ಶಬ್ದವನ್ನು ಎಷ್ಟು ಚೆನ್ನಾಗಿ ಉಪಯೋಗಿಸ್ತಾನೆ ಎಷ್ಟು ಜನಕ್ಕೆ ಗೊತ್ತಿದೆ. ಒಬ್ಬ ವ್ಯಕ್ತಿಯು ಸರಿಯಾದ ರೀತಿಯಲ್ಲಿ ನಿಮ್ಮ ಜೊತೆ ಮಾತನಾಡಿದರೆ ಏನು ಹೇಳ್ತೀರಿ? ಆ ಮನುಷ್ಯನು ಓದುವರ ಬಲ್ಲವನು, ಎಜುಕೇಟೆಡ್ ಅಥವಾ ಅವನು ಅನ್ಪಡ್ ಆಗಿದ್ದಾನೋ ಅನ್ನುತ್ತೀರೋ? ತನ್ನ ಭಾವನೆಯನ್ನು ಸರಿಯಾಗಿ ವ್ಯಕ್ತ ಮಾಡುತ್ತಾನೆ, ಅವನಿನ್ನು ನಾವು ಎಜುಕೇಟೆಡ್ ವ್ಯಕ್ತಿ ಎಂದು ಒಪ್ಪಿಕೊಳ್ಳುತ್ತೇವೆ. ಹಾಗೆ ಆತ್ಮದ ಸ್ತರದಲ್ಲಿ ಸರಿಯಾದ ಶಬ್ದವನ್ನು ಉಪಯೋಗಿಸದೇ ಹೋದರೆ ಸ್ವರ್ಗದೂತರು ಕೂಡ ನಿಮ್ಗೆ ಎಜುಕೇಟೆಡ್ ವ್ಯಕ್ತಿ ಎಂದು ಒಪ್ಪಿಕೊಳ್ಳುವುದಿಲ್ಲ. ವಾಕ್ಯದಲ್ಲಿ ಎಜುಕೇಟೆಡ್ ಇಲ್ಲಿ ಜನರಿಗೆ ತೊಂದರೆಯಾಗುತ್ತದೆ. ಆತ್ಮದ ಭಾಷೆಯನ್ನು ಕಲಿಯಲು ಬಯಸುವುದಿಲ್ಲ. ಪರಮೇಶ್ವರನಿಂದ ಆಶೀರ್ವಾದ ಬಯಸುತ್ತಾರೆ, ಪರಮೇಶ್ವರನ ಭಾಷೆ ಕಲಿಯಲು ಬಯಸುವುದಿಲ್ಲ. ಅಲ್ಲೇಲೂಯಾ. ಎಷ್ಟು ಜನ ಇದ್ದೀರಿ? ಎಷ್ಟು ಜನರು ಮಹಾರಾಷ್ಟ್ರದಲ್ಲಿ ಇರುತ್ತೀರಿ? ಹಲೋ, ಎಷ್ಟು ಜನರು ಮಹಾರಾಷ್ಟ್ರದಲ್ಲಿ ಇರುತ್ತೀರಿ? ಇದವರು ಎಲ್ಲಿಂದ ಬಂದಿದ್ದೀರಿ? ಬೆಳಗ್ಗೆ ಟ್ರೈನ್ನಲ್ಲಿ ತುಂಬಿಕೊಂಡು ಬಂದಿದ್ದೀರಾ? ನನಗೆ ಅನಿಸೋದಿಲ್ಲ ಮಹಾರಾಷ್ಟ್ರದಲ್ಲಿ ಇರುತ್ತಾರೆ. ಹೇಳಿರಿ, ಎಷ್ಟು ಜನರು ಮಹಾರಾಷ್ಟ್ರದವರು ಅಲ್ಲ, ಈ ಮಹಾರಾಷ್ಟ್ರದಲ್ಲಿ ಹೊರಗಿನಿಂದ ಬಂದು ಇಲ್ಲಿ ಉಳಿದಿದ್ದೀರಿ? ಎಷ್ಟು ಜನರಿಗೆ ಮರಾಠಿ ಬರುತ್ತದೆ? ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಬರುತ್ತಿರ್ಬೋದಲ್ಲ. ಎಷ್ಟು ಜನರಿಗೆ ಸ್ವಲ್ಪ ಆದ್ರೂ ಮರಾಠಿ ಬರುತ್ತದೆ? ನೀವು ಹೇಳಲ್ಲ ಸಾಧ್ಯವಿಲ್ಲ, ನಾವು ಮಹಾರಾಷ್ಟ್ರದಲ್ಲಿದ್ದೀವಿ, ಮರಾಠಿ ಬರುವುದಿಲ್ಲ. ಪೊಲೀಸರಿಗೆ ನೀವು ಸಹೋದರನಿಂದ ಮಾತನಾಡಿದರೆ 2 ಏಟು ಹಾಕುದ್ರ ಬಳಿ 10 ಏಟನ್ನು ಕೊಡುವನು. ಈಗ ಸಹೋದರ ಸಿಕ್ಕನು. ನಿಮ್ಗೆ ಗೊತ್ತಿದೆ, ಮರಾಠಿ ಬರದಿದ್ದರೂ ಕೂಡ ಪೊಲೀಸನ್ನು ನೋಡಿದ ತಕ್ಷಣ ಮರಾಠಿ ಹೊರಗೆ ಬರುವುದು ಬಾಯಿಂದ. ಮಹಾರಾಷ್ಟ್ರದಲ್ಲಿ ಗೊತ್ತಿದೆ. ಪೊಲೀಸರಿಗೆ ನೀವು ಹೇಳಿದರೆ ಅವರೇ ನಮ್ಮನ್ನು ಬಿಟ್ಟು ಬಿಡ್ರಿ ಎಂದರೆ ಅವನು ಹೇಳುತ್ತಾನೆ, ನೀನು ನನಗೆ ಸಿಕ್ಕಿದೆಯಾ? ನಿನಗೆ ಗೊತ್ತಿದೆ, ಪೊಲೀಸರನ್ನು ನೋಡಿದ ತಕ್ಷಣ ಅವರ ಒಳಗಿಂದ ಮರಾಠಿ ಬರುತ್ತದೆ. ಅರೆ, ಕೇಳುತ್ತಿದ್ದೇನೆ. ಎಷ್ಟು ಜನರಿಗೆ ಗೊತ್ತಿದೆ ಪೊಲೀಸರ ಜೊತೆ ಯಾವ ಭಾಷೆಯಲ್ಲಿ ಮಾತನಾಡಬೇಕು? ಎಷ್ಟು ಜನರಿಗೆ ಗೊತ್ತಿದೆ? ಕೇಳುತ್ತಿದ್ದೇನೆ. ನಿಮ್ಗೆ ಗೊತ್ತಿದೆ. ಹಾಗೆ ನಿಮ್ಗೆ ಆಶೀರ್ವಾದ ಬೇಕಾದರೆ ಆಶೀರ್ವಾದ ಭಾಷೆಯನ್ನು ಮಾತನಾಡಬೇಕು. ಈ ಭಾಷೆಯನ್ನು ಕಲಿಯದೆ ಹೋದರೆ ಈ ಜೀವನ ನಿಮ್ಮ ತಲೆಯನ್ನು ಗೋಡೆಗೆ ಜಜ್ಜಿದರೂ ಕೂಡ ಏನೂ ಬದಲಾಗಲು ಸಾಧ್ಯವಿಲ್ಲ. ಮತ್ತು ಬಾಯಿಂದ ಬಂದಿದೆ ಬದಲಾಗುವುದು. ಬಾಯಿಂದ ಕಂಟಿನ್ಯೂಸ್ ಆಗಿ ಕೆಟ್ಟದಾಗಿ ಬರುತ್ತಿದ್ದಾರೆ, ಯಾವಾಗಲೂ ಕಂಟಿನ್ಯೂ ಆಗಿ ಕೆಟ್ಟದಾಗಿ ಬರುತ್ತಿದ್ದಾರೆ, ಏನು ಆಗಲು ಸಾಧ್ಯವಿಲ್ಲ. ಅದಕ್ಕಾಗಿ ನಾನು ಇಷ್ಟು ಸಮಯ ತೆಗೆದುಕೊಳ್ಳುತ್ತಿದ್ದೇನೆ ನಿಮಗೆ ತಿಳಿಸೋದಕ್ಕೆ. ನನಗೆ ತಿಳಿದುಕೊಳ್ಳಲು 2 ನಿಮಿಷ ಹತ್ತಿತ್ತು. ಪಾಸ್ಟರ್ ಡೆಫಿನೇಷನ್ ಹೇಳಿದ್ರು ನನಗೆ ತಿಳಿದು ಬಂತು. ಏನು ಹೇಳುತ್ತಿದ್ದಾರೆ? ನಿಮ್ಮ ಜೀವನ ಮುಂದೆ ಬೆಳೆದೇ ಹೋದರೆ ನಾನು ನನ್ನ ಮೇಲೆ ಸಂಶಯ ಪಡೆದುಕೊಳ್ಳುವುದಿಲ್ಲ, ಸರಿಯಾಗಿ ಕಲಿಸಲಿಲ್ಲ ಎಂದು. ನಿಮ್ಮ ಮುಖ ನೋಡಿ ನನಗೆ ಗೊತ್ತಾಯಿತು ಈ ವಿಷಯಗಳಿಗೆ ಹೆಚ್ಚು ಮಹತ್ವ ಕೊಡುವುದಿಲ್ಲ. ನೀವು ಗಂಭೀರವಾದರೆ ಪರಮೇಶ್ವರನ ವಿಷಯಗಳಲ್ಲಿ ನೀವು ಗಂಭೀರವಾಗಿರಿ. ನಿಮ್ಮ ಜೀವನವಾಗಿದೆ. ಪ್ರೇಸ್ ದ ಲಾರ್ಡ್, ನಡೆಯಿರಿ. ಮತ್ತು ಕಲ್ಯಾಣ, ಪಕ್ಕದವ್ರಿಗೆ ಹೇಳಿರಿ ಕಲ್ಯಾಣ. ಎಷ್ಟು ಜನರಿಗೆ ಭಾಷೆ ಗೊತ್ತಾಯಿತು? ಎಷ್ಟು ಜನರಿಗೆ ಗೊತ್ತಾಯಿತು? ಎದ್ದು ನಿಂತು ಹೇಳಬಹುದು. ಪರಿಭಾಷೆ ಏನಾಗಿದೆ? ಆಶೀರ್ವಾದ ಅದು ಆಗಿದೆ. ಅದು ಕೊಡುತ್ತದೆ, ಆಹ್ವಾನ ಮಾಡುತ್ತದೆ, ಅಧಿಕೃತ ಮಾಡುತ್ತದೆ, ತಾಜಾ ಮಾಡುತ್ತದೆ. ಈ ವಿಷಯವನ್ನು ಸಮೃದ್ಧಿ, ಸಾಮರ್ಥ್ಯ, ವೆಲ್ಫೇರ್ ಇವೆಲ್ಲ ಆಶೀರ್ವಾದಗಳಿಂದ ಸಿಗುತ್ತದೆ. ಥ್ಯಾಂಕ್ ಯು. ಅವರಿಗೆ ಚಪ್ಪಾಳೆ ಹೊಡೆಯಬಹುದು. ಸಿಂಪಲ್. ಆಶೀರ್ವಾದ 4 ವಿಷಯಗಳನ್ನು ಮಾಡುತ್ತದೆ. ಪ್ರದಾನ ಮಾಡುತ್ತದೆ, ಆಹ್ವಾನ ಮಾಡುತ್ತದೆ, ಅಧಿಕೃತ ಮಾಡುತ್ತದೆ, ತಾಜಾ ಮಾಡುತ್ತದೆ. ಯಾವ ವಿಷಯಗಳನ್ನು? ಸಮೃದ್ಧಿಯನ್ನು, ಸಾಮರ್ಥ್ಯವನ್ನು, ಯೋಗ್ಯತೆ ಮತ್ತು ಕಲ್ಯಾಣವನ್ನು. ಮತ್ತು ಕಲ್ಯಾಣ ಏನಾಗಿದೆ ಅದು ಮುಂದೆ ಹೇಳುತ್ತೇನೆ. ನಡೀರಿ. ಕಲ್ಯಾಣದ ಅರ್ಥ ಲೋಕದ ಕಲ್ಯಾಣಕಾರಿ ಯೋಜನೆಗಳು ಅಲ್ಲ. ವೆಲ್ಫೇರ್ ಸ್ಕೀಮ್, ವೆಲ್ಫೇರ್ ಸೊಸೈಟಿ ಇದು ಅಲ್ಲ. ವೆಲ್ಫೇರ್ ಇಲ್ಲಿ ಪಾಸ್ಟರ್ ಕ್ರಿಸ್ ಅವರು ಇದರ ಅರ್ಥವಾಗಿದೆ. ಇದು ನನ್ನ ಡೆಫಿನೇಷನ್ ಅಲ್ಲ, ಯಾರದಾಗಿದೆ? ಪಾಸ್ಟರ್ ಕ್ರಿಸ್ ಅವರದು. ವೆಲ್ಫೇರ್ನ ಅರ್ಥವಾಗಿದೆ ಇದು ಸಂತೋಷ, ಇದು ಸ್ವಸ್ಥತೆ, ಇದು ಸಂತೃಪ್ತಿ, ಜೊತೆಗೆ ಪರಾರಾಗಿರುವುದಕ್ಕೆ ನಿರಂತರವಾದ ಅವಸ್ಥೆಯಾಗಿದೆ. ಅರಿದುಕೊಳ್ಳಿರಿ. ಅಥವಾ ಕಲ್ಯಾಣ ಏನಾಗಿದೆ ಇಲ್ಲಿ? ಇದು ಸಂತೋಷ, ಇದು ಸ್ವಸ್ಥವಾಗಿರುವುದು, ಸಂತೃಪ್ತಿಯ ಜೊತೆಗೆ
ಸಫಲವಾಗಿರುವುದು ನಿರಂತರವಾದ ಅವಸ್ಥೆಯಾಗಿದೆ. ಈ ವಿಷಯವನ್ನು ಕಲಿತುಕೊಳ್ಳಿರಿ, ವಿದ್ಯಾರ್ಥಿಯಂತೆ ಇರಬೇಡಿರಿ ಮತ್ತು ಹೇಳಬೇಡಿರಿ ಅನ್ಎಜುಕೇಟೆಡ್ ಆಗಿದ್ದೇನೆ. ಈ ವಿಷಯಗಳಲ್ಲಿ ನೀವು ಅನ್ಎಜುಕೇಟೆಡ್ ಆಗಿದ್ದರೆ, ಈ ವಿಷಯವನ್ನು ನೀವು ಕಲಿಯದೇ ಹೋದರೆ ಏನೂ ಆಗಲು ಸಾಧ್ಯವಿಲ್ಲ. ಆದ್ರೆ ಬೈಬಲ್ ಅಲ್ಲಿ ಫೇಲ್ ಆದರೆ ಇರುವುದಿಲ್ಲ. ಸರಿದೆ, ನಿಮ್ಮ ಒಳಗೆ ಒಂದು ಶಕ್ತಿಯನ್ನು ನೀವು ಉಂಟು ಮಾಡಿರಿ. ಹೇಳಿರಿ, ನಾನು ಆಶೀರ್ವಾದವಾಗಿದ್ದೇನೆ, ಆ ವಿಷಯಗಳನ್ನು ತಿಳಿದುಕೊಳ್ಳುತ್ತೇನೆ. ಇದು ಒಂದು ಕೂಡ ಆಶೀರ್ವಾದವಾಗಿದೆ. ಸರಿ ಇದೆ, ಇದು ಒಂದು ಆಶೀರ್ವಾದವಾಗಿದೆ. ವಿಷಯಗಳನ್ನು ತಿಳಿದುಕೊಳ್ಳುವ ಯೋಗ್ಯತೆ, ಯಾಕೆಂದರೆ ಅದು ಯೋಗ್ಯತೆಯನ್ನು ಕೊಡುತ್ತದೆ. ಯೋಗ್ಯತೆಯಲ್ಲೂ ಕೂಡ ಏನಿದೆ, ಒಂದೊಂದು ಶಬ್ದದಲ್ಲೂ ಕೂಡ ಗಂಟೆಗಟ್ಟಲೆ ನಾವು ಮಾತನಾಡಬಹುದು. ಯೋಗ್ಯತೆ, ತಿಳಿದುಕೊಳ್ಳುವ ಯೋಗ್ಯತೆ, ಯೋಗ್ಯತೆ ಎಲ್ಲವನ್ನು ಮಾಡುವ ಯೋಗ್ಯತೆ, ಯೋಗ್ಯತೆ ಆತ್ಮವನ್ನು ಗೆಲ್ಲುವ ಯೋಗ್ಯತೆ, ಯೋಗ್ಯತೆ ಮನೆಯನ್ನು ನಡೆಸುವ ಯೋಗ್ಯತೆ, ಆಫೀಸ್ನಲ್ಲಿ ನಂಬರ್ 1 ಆಗಿ ಇರುವ ಯೋಗ್ಯತೆ, ನಂಬರ್ 1 ಸೆಲ್ ಲೀಡರ್ ಆಗುವ ಯೋಗ್ಯತೆ. ಯೋಗ್ಯತೆ, ಈ ಎಲ್ಲ ಯೋಗ್ಯತೆಗಳು ಇವೆ. ಒಂದೇ ಯೋಗ್ಯತೆಯ ಮಾತು ಅಲ್ಲ, ಎಲ್ಲ ಯೋಗ್ಯತೆಗಳ ಮಾತಾಗಿದೆ. ಯಾವುದು ಯೋಗ್ಯತೆ ನಿಮಗೆ ಬೇಕಾಗಿರುತ್ತದೆಯೋ, ಯೋಗ್ಯತೆ ನಿಮಗೆ ಬೇಕು, ಅದನ್ನು ಆಶೀರ್ವಾದ ನಿಮಗೆ ಕೊಡುವುದು. ಎಲ್ಲ ಸಾಮರ್ಥ್ಯವು ನಿಮಗೆ ಯಾವುದು ಅವಶ್ಯಕವೋ, ಎಲ್ಲ ತರಹದ ರೀತಿಯ ಸಾಮರ್ಥ್ಯಗಳು ಅದನ್ನು ಆಶೀರ್ವಾದ ಕೊಡಬಲ್ಲದು. ನೆನಪಿನಲ್ಲಿಟ್ಟುಕೊಳ್ಳಿರಿ, ಆಶೀರ್ವಾದ ಏನು ಮಾಡುತ್ತದೆ? ಇದು ಪ್ರದಾನ ಮಾಡುತ್ತದೆ. ಏನು ಮಾಡುತ್ತದೆ? ಪ್ರಾರಂಭ ಮಾಡುತ್ತದೆ ಮತ್ತು ಯಾವುದೇ ಒಂದು ವಸ್ತು ನಿಮಗೆ ಕೊಡಲಾಗುತ್ತದೆ. ಜನರೇಟರ್, ಎಷ್ಟು ಜನರಿಗೆ ಗೊತ್ತಿದೆ ಜನರೇಟರ್? ಎಷ್ಟು ಜನರಿಗೆ ಗೊತ್ತಿದೆ ಮೊಬೈಲ್ ಫೋನ್? ಕೆಲವೊಮ್ಮೆ ಸರ್ ಇದು ಪ್ರಾರಂಭವಾಗುವುದಿಲ್ಲ, ಇದೇ ಆದರೆ ಪ್ರಾರಂಭವಾಗುವುದಿಲ್ಲ. ನಿಮ್ಮ ಹತ್ರ ಯೋಗ್ಯತೆ ಇರಬಹುದು, ಪ್ರಾರಂಭವಾಗದಿದ್ದರೆ ಆಶೀರ್ವಾದ ಏನು ಮಾಡುವುದು? ಯೋಗ್ಯತೆಯನ್ನು ನಿಮಗೆ ಕೊಡುವುದು, ಆದರೆ ಆ ಯೋಗ್ಯತೆಯನ್ನು ಪ್ರಾರಂಭ ಕೂಡ ಮಾಡುವುದು. ಬಹಳ ದೊಡ್ಡ ಡೆಫಿನೇಷನ್ ಆಗಿದೆ. ಅದರಲ್ಲಿ ನಾವು ದಿನಗಟ್ಟಲೆ ಪ್ರಚಾರ ಮಾಡಬಹುದು. ನಿಮ್ಮ ಹತ್ತಿರ ಇದು ಇಲ್ಲದಿದ್ದರೆ, ಹತ್ತಿರ ಈ ಚೇತನೆ ಇಲ್ಲದಿದ್ದರೆ, ನಿಮ್ಮ ಹತ್ತಿರ ಯೋಗ್ಯತೆ ಇರಬಹುದು, ಯೋಗ್ಯತೆ ಅಲ್ಲಿ ನಿಯಂತ್ರಣವಾಗುವುದು. ಈ ಯೋಗ್ಯತೆಯನ್ನು ಪ್ರಾರಂಭಿಸುವವರು ಯಾರು? ಆಶೀರ್ವಾದ ಕೊಡುವವರು ಯಾರು? ಮತ್ತು ಅದನ್ನು ಪ್ರಾರಂಭ ಮಾಡುವವರು ಕೂಡ ಯಾರು? ಇಲ್ಲವಾದರೆ ಅದು ನಿಂತು ಹೋಗುವುದು. ಬಹಳಷ್ಟು ಜನರಲ್ಲಿ ಆ ಯೋಗ್ಯತೆ ನಿಂತು ಹೋಗಿದೆ. ಮೊದಲು ಆತ್ಮವನ್ನು ಗೆಲ್ಲುತ್ತಿದ್ದರು, ಗೊತ್ತಿಲ್ಲ ಅದು ಒಂದು ಯೋಗ್ಯತೆಯಾಗಿತ್ತು. ಅವರು ಆತ್ಮವನ್ನು ಗೆಲ್ಲಲು ನಿಲ್ಲಿಸಿ ಬಿಟ್ಟಿದ್ದಾರೆ. ಇಂದ್ರೆ ಅವರಿಗೆ ವಯಸ್ಸಾಗಿದೆ, ಲೋಕದ ವಿಷಯಗಳು ಅವರಿಗೆ ಬಹಳ ಇಷ್ಟವಾಗುತ್ತವೆ. ಆಗ ಅವರು ದೊಡ್ಡವರಾಗಿದ್ದಾರೆ, ಸಮಯವಿತ್ತು, ಆತ್ಮವನ್ನು ಗೆಲ್ಲುತ್ತಿದ್ದರು, ಈಗ ಬ್ಯುಸಿಯಾಗಿದ್ದಾರೆ. ಅವರು ಆ ಯೋಗ್ಯತೆಯನ್ನು ನಿಲ್ಲಿಸಿ ಬಿಟ್ಟಿದ್ದಾರೆ. ಯೋಗ್ಯತೆಯಿಂದ ಸಿಗುವ ಆಶೀರ್ವಾದವನ್ನು ಕೂಡ ನಿಲ್ಲಿಸಿಬಿಟ್ಟಿದ್ದಾರೆ. ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಅವರು ತಮ್ಮ ಜೀವಿತವನ್ನು ಹೇಗೆ ನಾಶ ಮಾಡುತ್ತಿದ್ದಾರೆ. 20 ವರ್ಷಗಳ ಹಿಂದೆ ಎಪಿಸೋಡಿಯನ್ನು ಟ್ರಾನ್ಸ್ಲೇಟ್ ಮಾಡಲು ಪ್ರಾರಂಭಿಸಿದೆ, ಇನ್ನೂ ಕೂಡ ಮಾಡುತ್ತೇನೆ. ಕೊನೆಯ ಕೆಲಸ ಕೂಡ ನಾನೇ ಮಾಡುತ್ತೇನೆ. ಯಾರು ಮಾಡುತ್ತಾರೆ ಅವನಿಗೆ ವರ್ಷಗಟ್ಟಲೆ ನಾನು ಕಲಿಸಿದ್ದೇನೆ. ಇನ್ನು ನನ್ನ ಆಶೀರ್ವಾದ ಅದರ ಕೆಲಸದಿಂದ ಪ್ರಾರಂಭವಾಗಿತ್ತು. ಆಶೀರ್ವಾದವು ಸೆಲ್ ಲೀಡರ್ ಬರುವುದರಿಂದ ನಿಮಗೆ ಬಂದಿತ್ತು, ಎಪಿಸೋಡಿನ ಹಂಚಿನಿಂದ ಬಂದಿತ್ತು. ಅವಾಗ ನೀವು ಆ ಕೆಲಸ ಮಾಡಲು ನಿಲ್ಲಿಸಿ ಬಿಟ್ಟಿದ್ದೀರೋ, ಆಶೀರ್ವಾದ ಕೂಡ ನಿಂತು ಹೋಯಿತು. ಆಶೀರ್ವಾದವು ಅನ್ಯ ಭಾಷೆ ಮಾತಾಡುವುದರ ಮೂಲಕ ನಿಮಗೆ ಬಂದಿತ್ತು. ಅವಾಗ ನೀವು ಅನ್ಯ ಭಾಷೆ ಮಾತನಾಡೋದು ನಿಲ್ಲಿಸಿ ಬಿಟ್ಟಿರೋ, ಆಶೀರ್ವಾದ ಕೂಡ ನಿಂತು ಹೋಯಿತು. ನಿಮಗೆ ಗೊತ್ತಿಲ್ಲ ಈ ವಿಷಯಗಳು ಹೇಗೆ ಕೆಲಸ ಮಾಡುತ್ತವೆ. ನಿಮಗೆ ಅನಿಸುತ್ತದೆ ನಿಮ್ಮ ಮೈಂಡ್ ನಿಂದ ಈ ವಿಷಯಗಳು ಕೆಲಸ ಮಾಡುತ್ತವೆ. ಜೀವನ ಆತ್ಮಿಕವಾಗಿದೆ. ಎಲ್ಲಿ ನಿಮ್ಗೆ ಅನಿಸುತ್ತದೆ ಅಲ್ಲಿಂದ ಜೀವನ ನಡೆಯುವುದಿಲ್ಲ, ಇಲ್ಲಿ ನಿಮ್ಗೆ ಅನಿಸುವುದಿಲ್ಲ ಅಲ್ಲಿಂದಲೇ ಜೀವನ ನಡೆಯುತ್ತದೆ. ಅವಾಗ ನೀವು ಫಾಸ್ಟರ್ನ ಶಬ್ದಗಳ ಸನ್ಮಾನವನ್ನು ಮಾಡುತ್ತಿದ್ದೀರೋ, ಜೀವಿತದಲ್ಲಿ ಆಶೀರ್ವಾದವಿತ್ತು. ಯಾವಾಗ ನೀವು ಹೇಳಿದ್ರೆ ಫಾಸ್ಟರ್ ಹೇಳಿದಾರಂದ್ರೆ ನಾನು ಅದನ್ನು ಮಾಡುವುದಿಲ್ಲ, ನಿಮ್ಮ ಜೀವಿತವನ್ನು ನಾಶನದ ದಾರಿಯಲ್ಲಿ ಎಳೆದುಕೊಂಡು ಹೋಗಲು ಪ್ರಾರಂಭಿಸಿದ್ದೀರಿ. ಅದನ್ನು ಫಾಸ್ಟರ್ ನಿಮಗೆ ಫೋನ್ ಮಾಡಿದರು, ಸಿಸ್ಟರ್ದು 50 ಜನ ಬರೋರಿದ್ರು, ನೀವು ತೊಡಗಿಕೊಂಡಿರಿ 50 ಜನರನ್ನು ತರಲು. ಫಾಸ್ಟರ್ ಹೇಳಿದ್ರು 50 ಜನರನ್ನು ತರದಿತ್ತು, ನೀವು ಫೋನ್ ಇಟ್ಟು ಬಿಟ್ಟಿರಿ, ಹೋಗಿ ಮಲಗಿಕೊಂಡಿರಿ. ಬದಲಾಗಿದ್ದೀರಿ ಮತ್ತು ನೀವು ಬದಲಾಗಿದ್ದೀರಿ, ಏಕೆಂದರೆ ಆಶೀರ್ವಾದ ಕೂಡ ಕೆಲಸ ಮಾಡಲು ನಿಲ್ಲಿಸಿಬಿಟ್ಟಿತು. ಬದಲಾಗಿದ್ದೀರಿ. ವಿಷಯವನ್ನು ಹಗುರವಾಗಿ ತೆಗೆದುಕೊಳ್ಳಲು ಪ್ರಾರಂಭಿಸಿದ್ದೀರಿ. ಇಂದ ನಿಮಗೆ ಆಶೀರ್ವಾದ ಬರುತ್ತಿತ್ತು, ನೀವು ಆ ರಸ್ತೆಯನ್ನು ನಿಲ್ಲಿಸಿ ಬಿಟ್ಟಿದ್ದೀರಿ. ನಿಮ್ಮ ರೀತಿಯ ಮೂಲಕ
ಚರ್ಚ್ಗೆ ಹೋಗಲು ನೀವು ಬಹಳ ಉತ್ಸಾಹಿತರಾಗಿರುತ್ತಿದ್ದೀರಿ. ಚರ್ಚ್ಗೆ ಹೋಗ್ಬೇಕಂದ್ರೆ ಅಯ್ಯೋ ಈಗ ಚರ್ಚ್ಗೆ ಹೋಗಬೇಕು ಮತ್ತೆ ಇವರು ಆಶೀರ್ವಾದ ನಿರೀಕ್ಷೆಯಲ್ಲಿ ಇದ್ದಾರೆ. ಆಶೀರ್ವಾದವು ಆರಂಭ ಮಾಡುತ್ತದೆ. ಈಗ ಗೊತ್ತಿದೆ ಮೊಟ್ಟ ಮೊದಲು ಆಶೀರ್ವಾದವು ಏನು ಮಾಡುತ್ತದೆ? ಹಲೋ, ಆಶೀರ್ವಾದ ಮೊಟ್ಟ ಮೊದಲು ಕೆಲಸವನ್ನು ಮಾಡುತ್ತದೆ. ನಿಮಗೆ ವಚನದ ವಾಕ್ಯಗೆ ಹಸಿವು ನೀಡುತ್ತದೆ. ಆಶೀರ್ವಾದಕ್ಕೆ ಗೊತ್ತಿದೆ ಎಲ್ಲ ಆಶೀರ್ವಾದಗಳು ಇದರಿಂದಲೇ ಹೊರಡುತ್ತವೆ ಎಂದು. ಆಶೀರ್ವಾದ ನಿಮ್ಮ ಜೀವಿತದಲ್ಲಿ ಕೆಲಸ ಮಾಡುವಾಗ ವಾಕ್ಯ ಓದಲು ಉತ್ಸಾಹಿತರಾಗಿರುತ್ತೀರಿ. 24 ಗಂಟೆ ನಿಮ್ಮ ಮೈಂಡ್ನಲ್ಲಿ ನನ್ನ ಬೈಬಲ್ ಅನ್ನು ಹೇಗೆ ಓದಲಿ? ಆಶೀರ್ವಾದ ನಿಮ್ಮ ಜೀವಿತದ ಕೆಲಸ ಮಾಡುವಾಗ ನೀವು ಆತ್ಮವನ್ನು ಗೆಲ್ಲಲು ಪ್ರಯತ್ನಿಸುತ್ತೀರಿ. ಯಾರು ನಿಮಗೆ ಬಂದು ಹೇಳಲು ಬಯಸುವುದಿಲ್ಲ ಆತ್ಮವನ್ನು ಗೆಲ್ಲಿರಿ ಎಂದು. ಆಶೀರ್ವಾದ ನಿಮ್ಮ ಜೀವಿತದಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದಾಗ ಎಲ್ಲ ಹಣವನ್ನು ತೆಗೆದುಕೊಂಡು ಹೋಗಿ ನೀವು ಚರ್ಚ್ನಲ್ಲಿ ಕೊಡಲು ತಯಾರಾಗಿರುತ್ತೀರಿ. ದಶಮಾಂಶ ಮತ್ತು ಪಾರ್ಟ್ನರ್ಶಿಪ್ ಅಲ್ಲಿ ನೀವು ಮುಂದುವರೆದಿರುತ್ತೀರಿ. ಇದಕ್ಕಾಗಿ ನೀವು ಜೀವಿಸುತ್ತಿದ್ದೀರಿ. ನೀವು ಕರೋಡಗಟ್ಟಲೆ ಗಳಿಸಬೇಕೆಂದು, ಕರೋಡಗಟ್ಟಲೆ ನೀವು ಹೀಗೆ ಕೊಟ್ಟು ಚರ್ಚ್ನಲ್ಲಿ ಕೊಡಬೇಕೆಂದು ನಿಮ್ಗೆ ಅನಿಸುತ್ತದೆ. ಆಶೀರ್ವಾದ ನಿಮ್ಮ ಜೀವಿತದಲ್ಲಿ ಕೆಲಸ ಮಾಡುತ್ತಿದೆ. ಏಕೆಂದರೆ ಈ ವಿಷಯವನ್ನು ಪರಮೇಶ್ವರರು ಯಾರಿಗೆ ಹೇಳಿದರು? ರಾಮನಿಗೆ ಹೇಳಿದರು. ನಾನು ನಿನಗೆ ಆಶೀರ್ವಾದವನ್ನು ಮಾಡುವೆನು, ಆಶೀರ್ವಾದವಾಗಿ ಮಾಡುವೆನು. ಆಶೀರ್ವಾದ ಕೆಲಸ ಮಾಡುವಾಗ ಆಶೀರ್ವಾದವಾಗಿ ಬಿಡುತ್ತೀರಿ. ಪ್ರೇಸ್ ದ ಲಾರ್ಡ್. ಅದವ್ರಿಗೆ ಹೇಳಿರಿ, ಆಶೀರ್ವಾದ ಕೆಲಸ ಮಾಡುವಾಗ ನೀವು ಆಶೀರ್ವಾದವಾಗಿ ಬಿಡುತ್ತೀರಿ. ಎಷ್ಟು ಜನಕ್ಕೆ ತಿಳಿದು ಬರುತ್ತಿದೆ? ತಿಳಿಸಬಲ್ಲೆನಾ? ವಾಕ್ಯದಲ್ಲಿ ಇದೆ. ನಿಮಗೆ ತಿಳಿದುಕೊಳ್ಳಬೇಕು ಆಶೀರ್ವಾದ ಕೆಲಸ ಮಾಡುತ್ತಿದೆ ಅರ್ಥ ನೀವು ಆಶೀರ್ವಾದವಾಗಿ ಬಿಟ್ಟಿದ್ದೀರಿ. ನಿಮಗೆ ನೋಡಿ ಜನರು ಉತ್ಸಾಹಿತರಾಗುವರು. ಮೂಲಕ ಜನರ ಒಲೆಗಳು ಹತ್ತು, ನಿಮ್ಮ ಮೂಲಕ ಜನರು ಯೇಸು ಸ್ವಾಮಿಯನ್ನು ತಿಳಿದುಕೊಳ್ಳುವರು. ಆಶೀರ್ವಾದ ಏನು ಮಾಡುತ್ತದೆ ಅಂದ್ರೆ ಆಶೀರ್ವಾದವಾಗಿ ಮಾಡಿಬಿಡುತ್ತದೆ. ಮೊದಲು ಆಶೀರ್ವಾದ ಏನು ಮಾಡುವುದು? ಈ ಆಶೀರ್ವಾದ ಕೊಡುವವರಾಗಿ ಮಾಡುವುದು. ನಿಮ್ಮ ಜೀವಿತದಿಂದ ಬೇರೆಯವ್ರಿಗೆ ಆಶೀರ್ವಾದ ಸಿಗುವುದು. ಯೋಚನೆ ಮಾಡಿ ನೋಡಿರಿ, ನಾವು ರೆಪ್ಸೋಡಿಯನ್ನು ಟ್ರಾನ್ಸ್ಲೇಟ್ ಮಾಡಲು ಪ್ರಾರಂಭಿಸಿದೆವು ಮತ್ತು ಆ ಹಿಂದಿ ರೆಪ್ಸೋಡಿಯನ್ನು ಅರಬೋ ಜನರು ಓದುತ್ತಾರೆ. ಎಷ್ಟು ಜನರಿಗೆ ಗೊತ್ತಿದೆ? ಅನಿಸುತ್ತದೆ ನಮ್ಮ ಜೀವನ ಚಿಕ್ಕದಾಗಿ ಬಿಡುವುದು. ತಿಳಿದುಕೊಳ್ಳಬೇಕು, ಆಶೀರ್ವಾದವು ಕೆಲಸ ಮಾಡಲು ಪ್ರಾರಂಭಿಸಿದೆ. ನೀವು ಆಶೀರ್ವಾದವಾಗಿ ಬಿಡುವಿರಿ. ಅಷ್ಟು ಜನರಿಗೆ ಇದು ಗೊತ್ತಿಲ್ಲ. ತಮ್ಮ ಜೀವಿತವನ್ನು ಕೆಲವರು ಅಳೆದುಕೊಳ್ಳುವುದಿಲ್ಲ. ಜೀವಿತವು ಪರಮೇಶ್ವರನ ಪ್ರಕಾರ ಎಲ್ಲಿ ಮುಟ್ಟಿದೆ ಎಂದು ಅಳತೆ ಮಾಡಲು ಕಲಿಯಬೇಕು. ಜೀವಿತ ಎಲ್ಲಿ ಮುಟ್ಟಿದೆ ಎಂದು. ಪ್ರೈಸ್ ದ ಲಾರ್ಡ್. ಎಷ್ಟು ಜನರಿದ್ದಾರೆ ನಮ್ಮ ಮೂಲಕ ಸ್ವಸ್ಥರಾಗಿದ್ದಾರೆ. 2 ವರ್ಷಗಳವರೆಗೆ ಆಗಲಿಲ್ಲವೋ ಆಶೀರ್ವಾದ ಸಿಕ್ಕಿತು. ನಮ್ಗೆ ಮೂಲಕ ಕರೋಡೋ ಜನರಿಗೆ ಆಶೀರ್ವಾದ ಸಿಕ್ಕಿತು. ಅರ್ಬೋ ಜನರಿಗೆ ಆಶೀರ್ವಾದ ನಿಮ್ಮ ಜೀವಿತದಲ್ಲಿದೆ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಎಷ್ಟು ಜನರಿದ್ದೀರಿ? ಆಶೀರ್ವಾದ ಏನು ಮಾಡುತ್ತದೆ? ಆಶೀರ್ವಾದವಾಗಿ ಮಾಡುತ್ತದೆ. ಪಕ್ಕದವರಿಗೆ ಹೇಳಿರಿ, ಆಶೀರ್ವಾದವಾಗಿ ಮಾಡುತ್ತದೆ. ವೆಲ್ಫೇರ್ ಏನಾಗಿದೆ? ಕಲ್ಯಾಣ ಏನಾಗಿದೆ ಅನ್ನೋದು ಸಂತೋಷ. ದೋಷವಾಗಿರಿ ಮೊದಲು. ಫಸ್ಟ್ ದುಃಖಿತರಾಗಿ ಇರಲು ಸಾಧ್ಯವಿಲ್ಲ. ದುಃಖಿತರಾಗಿದ್ದರೆ ಇದ್ದೀರಿ ಎಂದರೆ ಆಶೀರ್ವಾದ ಕೆಲಸ ಮಾಡುತ್ತಿಲ್ಲ ಎಂದು. ಸಿಂಪಲ್. ಆಶೀರ್ವಾದವು ಕಲ್ಯಾಣ ಮಾಡುತ್ತದೆ. ಕಲ್ಯಾಣದ ಅರ್ಥವಾಗಿದೆ ಸಂತೋಷ, ಸ್ವಸ್ಥತೆ, ಸಂತೃಪ್ತಿಯ ಜೊತೆಗೆ ಫಲವಾಗಿ ಇರುವ ನಿರಂತರ ಅವಸ್ಥೆಯಾಗಿದೆ. ಅಲ್ಲಿ ನೀವು 24 ಗಂಟೆ ಸಂತೋಷವಾಗಿದ್ದೀರಿ. Praise the Lord. Praise the Lord. Hallelujah. ಕೊನೆಯ ವಾಕ್ಯ ಜ್ಞಾನೋಕ್ತಿ 11:11. ಓ, ದಿಸ್ ಇಸ್ ಬ್ಯೂಟಿಫುಲ್. ಜ್ಞಾನೋಕ್ತಿಗಳು 11:11. ಯಥಾರ್ಥವಂತರ ಆಶೀರ್ವಾದದಿಂದ ಪಟ್ಟಣಗಳು ಉನ್ನತಿಗೆ ಬರುವವು.
ಯಥಾರ್ಥವಂತರ ಆಶೀರ್ವಾದದಿಂದ ಪಟ್ಟಣವು ಉನ್ನತಿಗೆ ಬರುವುದು. ನೀವು ಎಲ್ಲಿ ಇದ್ದೀರೋ ಪಟ್ಟಣವು ಬೆಳೆಯಬೇಕು. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಹೇಳಬೇಡಿರಿ ನಾನು ಒಂದು ಊರಲ್ಲಿದ್ದೇನೆ, ಊರಲ್ಲಿ ಎಲ್ಲ ಬೇಕಾರಾಗಿದೆ. ನೀವು ಅಲ್ಲಿ ಇದ್ದರೆ ಅಲ್ಲಿ ಆ ಊರಿನ ಉನ್ನತಿ ಆಗಬೇಕು. ನೀವು ಅಲ್ಲಿದ್ದರೆ ಆ ಪಟ್ಟಣದ ಉನ್ನತಿ ಆಗಬೇಕು. ನೀವು ಎಲ್ಲಿದ್ದೀರಿ ಆ ದೇಶದ ಉನ್ನತಿ ಆಗಬೇಕು. ಅಷ್ಟೊಂದು ಆಶೀರ್ವಾದವಾಗಿದ್ದೀರಿ. ಪ್ರೈಸ್ ದ ಲಾರ್ಡ್. ಕೆಟ್ಟವರ ಬಾಯಿಯಿಂದ ಕೆಡವಲ್ಪಡುವುದು ಏನು? ಪಟ್ಟಣವು ಕೆಡವಲ್ಪಡುವುದು. ನೀವು ಕೆಟ್ಟವರಾಗಬೇಡಿರಿ. ನೀವು ಯಾರಾಗಿದ್ದೀರಿ? ಯಥಾರ್ಥವಂತರಾಗಿದ್ದೀರಿ. ನಿಮ್ಮ ಆಶೀರ್ವಾದದಿಂದ ನಿಮ್ಮ ಸಂತತಿ ಮುಂದೆ ಬೆಳೆಯಬೇಕು. ಹೇಳಬೇಡಿರಿ ನನ್ನ ಸಂತತಿಯರು ಎಲ್ಲರೂ ಸಾಲ ಮಾಡಿಕೊಂಡಿದ್ದಾರೆ. ನಿಮ್ಮ ಮೂಲಕ ಎಲ್ಲರ ಸಾಲುಗಳು ಮುಗಿಯಲು ಪ್ರಾರಂಭವಾಗುತ್ತವೆ. ನಿಮ್ಮ ಮೂಲಕ ಒಬ್ಬರೇ ಸಾಕು ಸಂತತಿಗೆ ಆಶೀರ್ವಾದ ಕೊಡುವುದಕ್ಕೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅಂದ್ರೆ ಪರಮೇಶ್ವರರು ನಿಮ್ಮ ಜೀವಿತವನ್ನು ಇಷ್ಟೊಂದು ಸುಂದರವಾಗಿ ಮಾಡಿದ್ದಾರೆ. ಹೇಳಿರಿ, ನಾನು ಆಶೀರ್ವಾದವಾಗಿದ್ದೇನೆ. ಹಲ್ಲೆಲೂಯಾ. ನಂಬಿಕೆಯಿಂದ ನೀವು ಹೇಳುತ್ತಿದ್ದೀರಾ ನಾನು ಆಶೀರ್ವಾದವಾಗಿದ್ದೇನೆ ಎಂದಾಗ ಪರಿಭಾಷೆಯು ನಿಮ್ಮ ಆತ್ಮದಲ್ಲೇ ನಡೆಯುತ್ತಿದೆ. ಸರಿದೆ? ಇದು ಬುದ್ಧಿಯಿಂದಲ್ಲ. ನೀವು ಮಾತನಾಡುವಾಗ ಈ ಎಲ್ಲಾ ಪರಿಸ್ಥಿತಿಗಳನ್ನು ನಿಮ್ಮ ಮೈಂಡಿನಲ್ಲಿ ನಡೆಯಲು ಬಿಡುತ್ತೀರಿ. ಪರಿಭಾಷೆಗಳ ಪ್ರಕಾರ ಪವಿತ್ರಾತ್ಮವನ್ನು ನಿಮ್ಮ ಬಾಯಿಂದ ಶಬ್ದಗಳನ್ನು ಹೊರಡಿಸುವನು. ನಿಮಗೆ ತಿಳಿದು ಬರುತ್ತಿದೆ. ಹೇಳಲು ಪ್ರಾರಂಭಿಸುತ್ತಿದ್ದೀರಿ ನಾನು ಆಶೀರ್ವಾದವಾಗಿದ್ದೇನೆ. ನಿಮ್ಮ ಮೈಂಡಲ್ಲಿ ಆ ಪರಿಭಾಷೆ ನಡೆಯುತ್ತಿದೆ. ಅಧಿಕೃತವಾಗಿದೆ. ಓ, ನನಗೆ ಪ್ರದಾನ ಮಾಡಲಾಗಿದೆ. ಓ, ನಾನು ಆಹ್ವಾನ ಮಾಡುತ್ತೇನೆ. ಹೃದಯದು ನೀವು ತಿಳುತ್ತಿದ್ದೀರಾ? ಆಹ್ವಾನ ಮಾಡುತ್ತೇನೆ. ನಿಮ್ಗೆ ಆಶೀರ್ವಾದ ಇರುವ ಅವಶ್ಯಕತೆ ಇಲ್ಲ. ಪ್ರಾರಂಭವು ಅಲ್ಲಿಂದ ಇದೆ. ಮುಂದೆ ಬೆಳೆಯಬೇಕು. ಜೀವಿತದಲ್ಲಿ ನಾನು ಸಮೃದ್ಧಿಯನ್ನು ಹೇಳುತ್ತೇನೆ. ನನ್ನ ಜೀವನದಲ್ಲಿ ಶಾಂತಿಯನ್ನು ಹೇಳುತ್ತೇನೆ. ನನ್ನ ಜೀವನದಲ್ಲಿ ಯೋಗ್ಯತೆಯನ್ನು ಹೇಳುತ್ತೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಟ್ಟುಕೊಳ್ಳಿ, ನಿಮ್ಮ ಜೀವಿತದಲ್ಲಿ ಅದೇ ಆಗುವುದು. ಯಾವುದನ್ನು ಬಯಸುತ್ತೀರೋ, ಯಾವುದು ಪರಮೇಶ್ವರರು ಬಯಸುತ್ತಾರೋ ಅದು ಯಾವಾಗಲೂ ಮರೆಯಬೇಡಿರಿ. ನಿಮ್ಮ ಜೀವಿತದಲ್ಲಿ ಅದೇ ಆಗುವುದು. ಅದನ್ನು ನೀವು ಬಯಸುತ್ತೀರೋ, ನಿಮ್ಮ ಬಯಕೆಯನ್ನು ನಿಮ್ಮ ಬಾಯಿಂದ ನೀವು ಹೇಳುತ್ತೀರಿ. ನಿಮ್ಮ ಜೀವಿತದಲ್ಲಿ ಒಳ್ಳೆಯದು ಆಗುತ್ತಿಲ್ಲ ಎಂದರೆ ಅರ್ಥ ಇದಾಗಿದೆ, ನಿಮ್ಮ ಬಾಯಿಂದ ಒಳ್ಳೆಯದು ಬರುತ್ತಿಲ್ಲ. ನಿಮ್ಮ ಬಾಯಿಂದ ಒಳ್ಳೆಯದು ಬರುತ್ತಿದೆ ಎಂದರೆ ನಿಮ್ಮ ಜೀವಿತದಲ್ಲಿ ಒಳ್ಳೆಯದಾಗುತ್ತದೆ. ಯಾರಿಗೂ ದೋಷ ಮಾಡಬೇಡಿರಿ. ಜೀವಿತಕ್ಕೋಸ್ಕರ ಜೀವಿತದಲ್ಲಿ ಏನು ಎಲ್ಲ ಇದೆಯೋ ನಿಮ್ಮ ಬಾಯಿಂದ ಬಂದಿದೆ. ಕಾರಣದಿಂದ ನೀವು ಆತ್ಮಿಕ ಭಾಷೆಯನ್ನು ಕಲಿಯಬೇಕು. ವಾಕ್ಯದ ಹಸುವಿನಿಂದ ಇರಬೇಕು. ಗಂಟೆಗಟ್ಟಲೆ ವಾಕ್ಯವನ್ನು ಓದಬೇಕು. ಭಾಷೆ ಬದಲಾಗಬೇಕು. ನೀವು ಲೋಕ ಭಾಷೆಯನ್ನು ಮಾತನಾಡುವಿರಿ. ಮುಖದ ಹಾಗೆ ಕಷ್ಟದಲ್ಲಿ ಇರುವಿರಿ. ಅದು ಒಂದು ಭಾಷೆ ಇದೆ. ಹಿಂದಿ, ಮರಾಠಿ, ತೆಲುಗು, ತಮಿಳ್ ಬೇರೆಯಾಗಿದೆ. ಇದು ಒಂದು ಭಾಷೆಯಾಗಿದೆ. ಗೊತ್ತಿದ್ದೀರಾ ನೀವು? ಪ್ರೈಸ್ ದ ಲಾರ್ಡ್. ಪಾಸ್ಟರ್ ಹೇಳಿದ್ರು 3 ರೀತಿಯ ಭಾಷೆಗಳಿವೆ. ಲೇಗೋಸ್, ರೇಮಾ, ಎಲಾಯ್ಲಾ. ಎಲಾ ನಿಮ್ಮ ಹತ್ತಿರ ಇದೆ. ಮಾತನಾಡುತ್ತಿದ್ದೆವು ಎಲಾಯ್ಲಾ. ಪಾಸ್ಟರ್ ಗಿಸ್ನನ್ನು ಕೇಳದೆ ಹೋದರೆ ಇದೆಲ್ಲ ನಿಮಗೆ ತಿಳಿದು ಬರುವುದಿಲ್ಲ. ಸರಿದೆ. ಪಾಸ್ಟರ್ ಹೇಳಿದರು 3 kinds ಆಫ್ ಸ್ಪೀಚ್ ಹೇಳಿದರು. ಲೋಗೋಸ್ ಹೇಳಿದರು ರೇಮಾ ಮತ್ತು 3ನೇದು ಲೈಲಾ. ಲೈಲಾದ ಅರ್ಥವಾಗಿದೆ ಹೇಳುವುದು, ಎಲ್ಲ ರೀತಿಯ ಸಿಕ್ಕುವ ರೀತಿ. ಪ್ರೈಸ್ ದ ಲಾರ್ಡ್. ಹಲೋ, ಎಷ್ಟು ಜನರು ಇದ್ದೀರಿ? ಹಲೋ, ಇದ್ದೀರಾ? ಹೌದಾ ಹೇಳಿದ್ರೆ ಹೌದಾ? ಅರ್ಥ ಒಳ್ಳೇದಾಯ್ತು ಅಥವಾ ಕೆಟ್ಟದಾಯ್ತು? ಏನು ಕೆಟ್ಟದಾಯ್ತಾ? ಶಬ್ದ ಒಳ್ಳೇದಾಗಿತ್ತು. ಎಲ್ಲ ಜೋಡಣೆಯಾಗಿ ಏನೋ ಆಯ್ತು, ಬೇರೆ ಆಯ್ತು. ಇದನ್ನು ನಾವು ಲೈಲಾ ಹೇಳಿದೆವು. ಲೈಲಾ, ನಿಮ್ಮದು ಒಂದು ಭಾಷೆ ಇದೆ. ನೀವು ಬದಲಾಯಿಸಬೇಕು. ಅದು ಏನು ಬದಲಾಗಬೇಕು? ಲೈಲಾ. ಸರಿ ಇದೆ. ಇನ್ನು ಬದಲಾಗಬೇಕು ಲೈಲಾ. ಮಾತನಾಡುವ ರೀತಿ, ನಂಬಿಕೆಯನ್ನು ಮಾಡುವ ರೀತಿ, ನೀಡುವ ರೀತಿ. ಆತ್ಮ ಬದಲಾಗದಿದ್ದರೆ ಅದು ಬದಲಾಗುವುದಿಲ್ಲ. ಆತ್ಮ ಬದಲಾಗಬೇಕು. ಹಲ್ಲೆಲೂಯಾ. ಹೋಗಿರಿ, ಆತ್ಮಗಳನ್ನು ಗೆಲ್ಲಿರಿ. ಹೋಗಿರಿ, ಎಪಿಸೋಡಿಗಳನ್ನು ಹಂಚಿರಿ, ಫಾಲೋ ಅಪ್ ಮಾಡಿರಿ. ನೆನಪಿನಲ್ಲಿಟ್ಟುಕೊಳ್ಳಿರಿ, ನಿಮ್ಮ ಆಶೀರ್ವಾದ ಅಲ್ಲಿಂದಲೇ ಬಂದಿತ್ತು. ಅದನ್ನು ನಿಲ್ಲಿಸಿಬಿಟ್ಟರೆ ಎಲ್ಲವೂ ನಿಂತು ಹೋಗುವುದು. ಬುದ್ಧಿವಂತರಾಗಿರಿ. ಲಾರ್ಡ್. ಹಲ್ಲೆಲೂಯಾ.
ಇರಿ, ನಾನು ಆಶೀರ್ವಾದವಾಗಿದ್ದೇನೆ, ನಾನು ಆಶೀರ್ವಾದವಾಗಿದ್ದೇನೆ, ನಾನು ಆಶೀರ್ವಾದವಾಗಿದ್ದೇನೆ. ಸಮಯವು ನಿಮ್ಮ ಕಾಣಿಕೆ ದಶಮಾಂಶ ಪಾರ್ಟ್ನರ್ಶಿಪ್ ಅನ್ನು ಕೊಡುವ ಸಮಯವಾಗಿದೆ. ರೆಡಿಯಾಗಿರಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನಾವು ಪ್ರಾರ್ಥನೆ ಮಾಡೋಣ. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿರಿ. ಧನ್ಯವಾದ ಪ್ರಭು, ನಿಮ್ಮ ದಯಕ್ಕೋಸ್ಕರ, ಕರುಣೆಗೋಸ್ಕರ, ನಿಮ್ಮ ಪ್ರೀತಿಗೋಸ್ಕರ. ಧನ್ಯವಾದ, 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 ಧನ್ಯವಾದ ಪ್ರಭು. ಧನ್ಯವಾದ, 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 ಧನ್ಯವಾದ. ಕಾಣಿಕೆ ತರುವುದಕ್ಕೆ, ಜ್ಞಾನವನ್ನು, ಬುದ್ಧಿಯನ್ನು ಮತ್ತು ತಿಳುವಳಿಕೆಯನ್ನು ಕೊಡುವುದಕ್ಕೆ ಹೇಗೆ ಕೊಟ್ಟಿದ್ದೆವು ಅದಕ್ಕಿಂತ ಅಧಿಕವಾಗಿ ನಮ್ಮ ಜೀವಿತದಲ್ಲಿ ಬರುತ್ತಿದೆ ಪ್ರಭು ಯೇಸುವಿನ ನಾಮದಲ್ಲಿ. ಧನ್ಯವಾದ, 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 ಧನ್ಯವಾದ. ನಾವು ಈ ಕಾಣಿಕೆಗಳ ಮೇಲೆ ನಿಮ್ಮ ಆಶೀರ್ವಾದವನ್ನು ಆಹ್ವಾನ ಮಾಡುತ್ತೇವೆ, ನಿಮ್ಮ ರಾಜ್ಯದ ಮತ್ತು ಸುವಾರ್ತೆಯ ವಿಸ್ತಾರಕ್ಕಾಗಿ ಪ್ರಭು ಯೇಸುವಿನ ನಾಮದಲ್ಲಿ. ಆಮೇನ್. ಹಲ್ಲೆಲೂಯಾ. ಕಿರ್ಚಬಹುದು ಮಹಿಮಾ, ಮಹಿಮಾ, ಮಹಿಮಾ. ಆಗಲೂ ಉದ್ಧಾರವನ್ನು ಸ್ವೀಕರಿಸದೆ ಹೋದರೆ, ನೀವು ಮಸೀಹನನ್ನು ನಿಮ್ಮ ಹೃದಯದಲ್ಲಿ ಸ್ವೀಕರಿಸದೇ ಇದ್ದರೆ ಮತ್ತು ಮಸೀಹದ ಜೀವನವನ್ನು, ಅನುಭವವನ್ನು ನೀವು ಪಡೆಯದೇ ಇದ್ದರೆ, ಆ ವಿಷಯದ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ. ಇದು ನಿಮ್ಮ ಸಮಯವಾಗಿದೆ. ಈ ಶಬ್ದಗಳನ್ನು ಹೇಳಿರಿ. ಪ್ರಭು ಪರಮೇಶ್ವರರೇ, ನಾನು ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಡುತ್ತೇನೆ, ಪರಮೇಶ್ವರನ ಪುತ್ರನಲ್ಲಿ ನಾನು ನಂಬುತ್ತೇನೆ. ಆತನು ಸತ್ತನು ನನ್ನ ರಕ್ಷಣೆಗೋಸ್ಕರ, ರಕ್ಷಣೆ ಮಾಡುವುದಕ್ಕೋಸ್ಕರ. ನಾನು ನಂಬುತ್ತೇನೆ ಪರಮೇಶ್ವರರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು. ಇವಾಗ ಆತನು ಜೀವಿಸುವವನಾಗಿದ್ದಾನೆ. ನಾನು ನನ್ನ ಬಾಯಿಯಿಂದ ಒಪ್ಪಿಕೊಳ್ಳುತ್ತೇನೆ, ಸ್ವೀಕರಿಸುತ್ತೇನೆ. ಯೇಸು ಸ್ವಾಮಿ ನನ್ನ ಜೀವನದ ಪ್ರಭು ಆಗಿದ್ದಾರೆ ಮತ್ತು ಆತನ ವಿಶ್ವಾಸದ ಅಥವಾ ನಂಬಿಕೆಯ ಮೂಲಕ ನಾನು ನಿತ್ಯ ಜೀವವನ್ನು ಸ್ವೀಕರಿಸುತ್ತೇನೆ ನನ್ನ ಹೃದಯದಲ್ಲಿ, ನನ್ನ ಆತ್ಮದಲ್ಲಿ. ಧನ್ಯವಾದ ಪ್ರಭು, ನನ್ನ ಆತ್ಮವನ್ನು ರಕ್ಷಣೆ ಮಾಡಿದ್ದಕ್ಕೆ. ಇವಾಗ ನನ್ನ ಹತ್ತಿರ ನಿತ್ಯ ಜೀವವಿದೆ. ಇವಾಗ ನಾನು ಪರಮೇಶ್ವರ ಸಂತಾನವಾಗಿದ್ದೇನೆ. ನಾನು ಹೊಸದಾಗಿ ಹುಟ್ಟಿದ್ದೇನೆ. ಧನ್ಯವಾದ ಪ್ರಭು. ಈಗಲೇ ನೀವು ಈ ಪ್ರಾರ್ಥನೆಯನ್ನು ಮಾಡಿದರೆ ಫಾಸ್ಟರ್ ಕೃಷ್ಣ ಜೊತೆಗೆ ಪರಿವಾರಕ್ಕೆ ನಾವು ನಿಮಗೆ ಸ್ವಾಗತ ಮಾಡುತ್ತೇವೆ. ಕೈಗಳ ಮೇಲೆ ಕೆತ್ತಿರಿ, ಧನ್ಯವಾದವನ್ನು ಹೇಳಿರಿ. ಇಲ್ಲಿ ನಾನು ಆಶೀರ್ವಾದವಾಗಿದ್ದೇನೆ. ಧನ್ಯವಾದ ಪ್ರಭು, ನನಗೆ ಆಶೀರ್ವಾದ ಕೊಟ್ಟಿದ್ದಕ್ಕೆ, ನನಗೆ ಆಶೀರ್ವಾದ ನಿಧಿಯಾಗಿ ಮಾಡಿದ್ದಕ್ಕೆ. ನನ್ನ ಮೂಲಕ ನನ್ನ ದೇಶವು ಆಶೀರ್ವಾದ ಹೊಂದಿದೆ, ನನ್ನ ಕುಟುಂಬವು ಆಶೀರ್ವಾದ ಹೊಂದಿದೆ, ನನ್ನ ಫ್ರೆಂಡ್ಸ್ ಆಶೀರ್ವಾದವಾಗಿದ್ದಾರೆ. ಓ ಯೇಸುವಿನ ನಾಮದಲ್ಲಿ ಆಮೇನ್. ಪರಮಪಿತನ ಪ್ರೀತಿ, ಸುಸ್ವಾಮಿಯ ಅನುಗ್ರಹ, ಪವಿತ್ರಾತ್ಮನ ಸಹಭಾಗಿರತೆ ಜೊತೆ ಯಾವಾಗಲೂ ಇರುವುದು ಪ್ರಭು ಯೇಸುವಿನ ನಾಮದಲ್ಲಿ. ಆಮೇನ್. ನಿಶ್ಚಯವಾಗಿ ಶುಭ ಕೃಪೆಯನ್ನು ಹಿಂಬಾಲಿಸುವುದು. ನಾನು ಯಾವಾಗಲೂ ಅವನನ್ನು ಮಂದಿರದಲ್ಲಿ ವಾಸಿಸುವೆನು ಪ್ರಭು ಯೇಸುವಿನ ನಾಮದಲ್ಲಿ. ಆಮೇನ್. ಸಂತೋಷವಾಗಿರಿ. ವಾಕ್ಯವು ಕೆಲಸ ಮಾಡುತ್ತದೆ. ಆಶೀರ್ವಾದವಾಗಿದ್ದೀರಿ. ಥ್ಯಾಂಕ್ ಯು.